ಟೆರ್ರಿ ಮತ್ತೆ ಗ್ಲೇನ್ ಅನ್ನೋ ಇಬ್ರು ಸ್ನೇಹಿತರು ಆಕಸ್ಮಿಕವಾಗಿ ಒಂದು ಗೇಟ್ ಅನ್ನ ಓಪನ್ ಮಾಡ್ತಾರೆ. ಇದರಿಂದ ಬೇರೆ ಪ್ರಪಂಚದ ಪೋರ್ಟಲ್ ಓಪನ್ ಆಗಿ ದೆವ್ವಗಳ ಸಮೂಹವೇ ಬಿಡುಗಡೆ ಆಗುತ್ತೆ. ನಂತರ ಇವರು ಆ ಪೋರ್ಟಲ್ ಅನ್ನ ಕ್ಲೋಸ್ ಮಾಡೋಕೆ ತುಂಬಾನೇ ಒದ್ದಾಡ್ತಾರೆ. ಟೆರ್ರಿ ಮತ್ತೆ ಗ್ಲೇನ್ ಆ ಪೋರ್ಟಲ್ ಅನ್ನ ಕ್ಲೋಸ್ ಮಾಡ್ತಾರ, ಆ ದೆವ್ವಗಳ ಸಮೂಹವನ್ನ ಮತ್ತೆ ವಾಪಸ್ ಕಳಿಸ್ತಾರ ಅನ್ನೋದೇ ಈ ಮೂವಿ ಕತೆ. ಮೂವಿ ಕತೆ ಕಡೆ ಹೋಗೋ ಮುಂಚೆ ನಮ್ಮ ವಿಡಿಯೋ ನೋಡೋರಲ್ಲಿ ಸುಮಾರು 90% ಗಿಂತ ಜಾಸ್ತಿ ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೇ ಇಲ್ಲ. ಯಾಕೆ 1,000 ಸಬ್ಸ್ಕ್ರೈಬರ್ಸ್ಗೆ ತುಂಬಾನೇ ಹತ್ರದಲ್ಲಿದ್ದೀವಿ. ಆದಷ್ಟು ಬೇಗ ಅದನ್ನ ಕಂಪ್ಲೀಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮಿಸ್ ಮಾಡದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿನ ಶುರು ಮಾಡೋಣ. ಮೂವಿ ಆರಂಭದಲ್ಲಿ ಗ್ಲೇನ್ ಅನ್ನೋ ಹುಡುಗ ಸೈಕಲ್ ಮೇಲೆ ತನ್ನ ಮನೆಗೆ ಬರ್ತಾನೆ. ಆದ್ರೆ ಮನೆಯಲ್ಲಿ ಯಾರೂ ಇರುವುದಿಲ್ಲ. ಬೇಸ್ಮೆಂಟ್ ಅಲ್ಲಿ ಶಬ್ದ ಬರೋದನ್ನ ಕೇಳಿ ಬೇಸ್ಮೆಂಟ್ ಗೆ ಹೋದಾಗ ಟಿವಿ ಆನ್ ಆಗಿರುತ್ತೆ. ಮತ್ತೆ ಮೇಲೆ ಬಂದು ಟೇಬಲ್ ಮೇಲೆ ನೋಡಿದಾಗ ಊಟ ಎಲ್ಲ ಹಾಗೆ ಇರುತ್ತೆ. ಆದ್ರೆ ಟೇಬಲ್ ಹತ್ರ ಯಾರು ಕೂಡ ಇರೋದಿಲ್ಲ. ನಂತರ ಹೊರಗಡೆ ಒಂದು ಮರದ ಮೇಲಿಂದ ಶಬ್ದ ಬರೋದನ್ನ ಕೇಳಿ ಆ ಮರವನ್ನ ಹತ್ತಕ್ ಹೋಗ್ತಾನೆ. ಆ ಮರವನ್ನ ಹತ್ತಿದ್ಮೇಲೆ ಅಲ್ಲೊಂದು ಡಾಲ್ ಇರುತ್ತೆ. ಹಾಗೆ ನೋಡ್ತಾ ಒಂದು ಸಿಡಿಲು ಬಂದು ಆ ಮರಕ್ಕೆ ಹಿಟ್ ಮಾಡುತ್ತೆ. ಆಗ ಆ ಮರ ಕೆಳಗ್ ಬೀಳ್ತಾ ಇದ್ದಾಗ ಗ್ಲೇನ್ ಚೀರ್ತಾ ಇರ್ಬೇಕಾದ್ರೆ ಇವನಿಗೆ ಎಚ್ಚರ ಆಗುತ್ತೆ. ಅಂದ್ರೆ ಇದುವರೆಗೂ ನಾವು ನೋಡಿರೋದು ಗ್ಲೇನ್ ನ ಒಂದು ಕನಸು ಮಾತ್ರ. ನಂತರ ಗ್ಲೇನ್ ಹೊರಗಡೆ ನೋಡಿದಾಗ ಕೆಲವು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆ ಮರವನ್ನ ಕಟ್ ಮಾಡ್ತಾ ಇರ್ತಾರೆ. ಗ್ಲೇನ್ ಹೊರಗಡೆ ಬಂದು ಆ ಮರವನ್ನ ನೋಡ್ತಿರ್ಬೇಕಾದ್ರೆ ಅದರಿಂದ ಒಂದು ಜಿಯೋಡ್ ಅಂದ್ರೆ ಥಂಡರ್ ಎಗ್ ಸಿಗುತ್ತೆ. ಇದು ನೋಡೋಕೆ ತುಂಬಾನೇ ಹೊಳಿತಾ ಇರುತ್ತೆ. ಜೊತೆಗೆ ಆ ಮರ ಇದ್ದಂತ ಜಾಗದಿಂದ ಹೊಗೆ ಕೂಡ ಬರ್ತಾ ಇರುತ್ತೆ. ಗ್ಲೇನ್ ಈ ವಿಷಯವನ್ನ ಟೆರ್ರಿಗೆ ಹೇಳಿದಾಗ ಟೆರ್ರಿ ಬಂದು ಆ ಮರ ಇದ್ದಂತ ಜಾಗದಲ್ಲಿ ಗುಂಡಿ ತೋಡೋಕೆ ಶುರು ಮಾಡ್ತಾನೆ. ಗ್ಲೇನ್ ಬೇಡ, ನಮ್ಮಪ್ಪ ಏನಾದ್ರು ನೋಡಿದ್ರೆ ಬೈತಾರೆ ಅಂತ ಹೇಳಿದ್ರು. ಟೆರ್ರಿ ಕೇಳದೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಗುಂಡಿ ತೋಡು ಸಮಾರಂಭ ಜಾರಿ ಇಡ್ತಾನೆ. ನಂತರ ಇವರಿಗೊಂದು ದೊಡ್ಡ ಜಿಯೋಡ್ ಅಂದ್ರೆ ಥಂಡರ್ ಎಗ್ ಸಿಕ್ಕಾಗ ಟೆರ್ರಿ ಇದನ್ನ ಮಾರಿದ್ರೆ ನಮ್ಗೆ ತುಂಬಾ ಹಣ ಬರುತ್ತೆ, ಇದರಿಂದ ನಾವು ತುಂಬಾನೇ ಶ್ರೀಮಂತರಾಗಬಹುದು ಅಂತ ಹೇಳ್ತಾನೆ. ಆಗ ಗ್ಲೇನ್ ನ ಅಕ್ಕ ಅಲೆಕ್ಸಾಂಡ್ರಾ ಬಂದು ಇವನ ಟಾಯ್ ಗಳನ್ನ ಡಸ್ಟ್ ಬಿನ್ ಅಲ್ಲಿ ಹಾಕ್ತಾ ಇರಬೇಕಾದ್ರೆ ಗ್ಲೇನ್ ಅಲ್ಲಿಗೆ ಬಂದು ಅವು ನನಗೆ ಬೇಕು, ಅದರಲ್ಲಿ ನನ್ನ ರಾಕೆಟ್ಸ್ ಗಳು ಇದಾವೆ ಅಂತ ಹೇಳ್ತಾನೆ. ಏನಾದ್ರೂ ಮಾಡ್ಕೋ, ಆದ್ರೆ ನನ್ನ ರೂಮ್ ಅಲ್ಲಿ ಇಡಬೇಡ ಅಂತ ಹೇಳಿ ಲೋರಿ ಮತ್ತೆ ಲಿಂಡಾ ಅನ್ನೋ ಇಬ್ರು ಫ್ರೆಂಡ್ಸ್ ಜೊತೆ ಶಾಪಿಂಗ್ ಮಾಡಕ್ಕೆ ಹೋಗ್ತಾಳೆ. ಗ್ಲೇನ್ಗೆ ಆ ರಾಕೆಟ್ ಲಾಂಚ್ ಮಾಡಕ್ಕೆ ಪರ್ಮಿಷನ್ ಬೇಕಿರುತ್ತೆ. ಯಾಕಂದ್ರೆ ಒಂದ್ಸರಿ ರಾಕೆಟ್ ಲಾಂಚ್ ಮಾಡಕ್ ಹೋಗಿ ಮನೆಯನ್ನ ಸುಟ್ಟಿರ್ತಾನೆ. ನಂತರ ಅಲೆಕ್ಸಾಂಡ್ರಾ ತನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಗೆ ಹೋಗ್ತಾಳೆ. ಈ ಕಡೆ ಆ ಗುಂಡಿಯಿಂದ ಕೆಲವು ಇನ್ಸೆಕ್ಟ್ ಗಳು ಹೊರಗ್ ಬರ್ತವೆ. ಆಗ ಟೆರ್ರಿ ಕೆಲವು ಇನ್ಸೆಕ್ಟ್ಸ್ ತಗೊಂಡು ಒಂದು ಜಾರ್ ಅಲ್ಲಿ ಹಾಕಿ ಮುಚ್ಚಳ ಹಾಕ್ತಾನೆ. ಈ ಕಡೆ ಗ್ಲೆನ್ ರಾಕೆಟ್ ಅಲ್ಲಿರೋ ಗನ್ ಪೌಡರ್ ಕೂಡ ಹಸಿಯಾಗಿರುತ್ತೆ. ಅದಕ್ಕೆ ಅದನ್ನ ಆರೋಕೆ ಅಂತ ಇಡ್ತಾನೆ. ನಂತರ ಗ್ಲೆನ್ ತಂದೆ ಬಂದು ಆ ಹೋಲ್ ಅನ್ನ ನೋಡಿದಾಗ ಅದರಲ್ಲಿ ವಿಚಿತ್ರವಾಗಿ ಕೆಲವು ಮೂವ್ಮೆಂಟ್ ಗಳು ಆಗ್ತಾ ಇರ್ತವೆ. ಇದು ನೋಡಿ ಗ್ಲೆನ್ ತಂದೆ ಮನೆ ಒಳಗೆ ಹೋಗ್ತಾರೆ. ರಾತ್ರಿ ಊಟ ಮಾಡ್ತಿರ್ಬೇಕಾದ್ರೆ ನಾವು 3 ದಿನ ಬೇರೆ ಕೆಲ್ಸಕ್ಕೆ ಅಂತ ಹೊರಗೆ ಹೋಗ್ತಾ ಇದೀವಿ, ಅದಕ್ಕೆ ಒಬ್ಳು ಬೇಬಿ ಸಿಟ್ಟರ್ ಅನ್ನ ಅರೇಂಜ್ ಮಾಡ್ತೀವಿ ಅಂತ ಹೇಳಿದಾಗ ಅಲೆಕ್ಸಾಂಡ್ರಾ ನಾನೇನ್ ಚಿಕ್ಕವಳಲ್ಲ, ಗ್ಲೆನ್ ಮತ್ತೆ ಮನೆಯನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ. ಮರುದಿನ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಇಬ್ರು ಮನೆಯಲ್ಲಿ ಜಗಳ ಆಡ್ಕೋಬೇಡಿ, ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಗಿ ಇರಬೇಕು, ಪಾರ್ಟಿ ಎಲ್ಲ ಮಾಡಬಾರದು ಅಂತ ಹೇಳಿ ಹೋಗ್ತಾರೆ. ಆಗ ಅಲೆಕ್ಸಾಂಡ್ರಾ ತನ್ನ ಫ್ರೆಂಡ್ಸ್ ಗಳನ್ನೆಲ್ಲ ಕರೆಸಿ ಮನೆಯಲ್ಲೇ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಎಲ್ಲ ಮುಗಿದ್ಮೇಲೆ ಈ 3 ಜನ ಮಲ್ಕೋತಾರೆ. ಟೆರ್ರಿ ಕೂಡ ಗ್ಲೆನ್ ಜೊತೆ ಇವರ ಮನೆಯಲ್ಲೇ ಮಲ್ಕೋತಾನೆ. ಟೆರ್ರಿ ರಾತ್ರಿಯಲ್ಲಿ ಎದ್ದು ಹೊರಗೆ ಬಂದಾಗ ಅವನ ತಾಯಿ ಬಂದಿರೋ ಹಾಗೆ ಹ್ಯಾಲುಸಿನೇಷನ್ ಆಗುತ್ತೆ. ಕೆಲವು ವರ್ಷಗಳ ಹಿಂದೆ ಟೆರ್ರಿನ ತಾಯಿ ವಿಧಿವಶರಾಗಿರ್ತಾರೆ. ಟೆರ್ರಿ ಕೆಳಗ್ ಬಂದು ಅವನ ತಾಯಿಯನ್ನ ಹಗ್ ಮಾಡಿದಾಗ ಅದು ಏಂಜೆಸ್ ಅಂದ್ರೆ ಗ್ಲೆನ್ ನ ನಾಯಿ ಆಗಿರುತ್ತೆ. ಇಲ್ಲಿ ವಿಚಿತ್ರ ಏನಂದ್ರೆ ಏಂಜೆಸ್ ಕೂಡ ಸತ್ತೋಗಿರುತ್ತೆ. ಬೆಳಿಗ್ಗೆ ಆದ್ಮೇಲೆ ಅಲೆಕ್ಸಾಂಡ್ರಾ ತನ್ನ ಫ್ರೆಂಡ್ಸ್ ಜೊತೆ ಮತ್ತೆ ಶಾಪಿಂಗ್ ಮಾಡಕ್ಕೆ ಹೋಗ್ತಾಳೆ. ಜೊತೆಗೆ ಏಂಜೆಸ್ ನ ಒಬ್ಬ ಫ್ರೆಂಡ್ ಆನಿಮಲ್ ಕಂಟ್ರೋಲ್ ಸೆಂಟರ್ ಗೆ ತಗೊಂಡು ಹೋದಾಗ ಅದು ಕ್ಲೋಸ್ ಆಗಿರುತ್ತೆ. ಈ ಕಡೆ ಟೆರ್ರಿ ಗ್ಲೆನ್ ನ ತನ್ನ ಮನೆಗೆ ಕರ್ಕೊಂಡು ಬಂದು ಆ ಜಿಯೋಡ್ ಬಗ್ಗೆ ಇರುವಂತ ಕೆಲವು ಕತೆ ಬುಕ್ ಗಳನ್ನ ತೋರಿಸ್ತಾನೆ. ಈ ಮಧ್ಯೆ ಇವರಿಗೆ ಆ ಹೋಲಿಂದ ಏನಾದ್ರೂ ಆಚೆ ಬರಬೇಕು ಅಂದ್ರೆ ಏನಾದ್ರೂ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ಜೀವವನ್ನ ಬಲಿ ಕೊಡಬೇಕು ಅಂತ. ನಂತರ ಅಲ್ ನ ಫ್ರೆಂಡ್ ಆ ನಾಯಿಯನ್ನ ತಂದಾಗ ಮನೆಯಲ್ಲಿ ಯಾರು ಇರೋದಿಲ್ಲ. ಅದಕ್ಕೆ ಅವನು ಆ ನಾಯಿಯನ್ನ ಆ ಗುಂಡಿಯಲ್ಲಿ ಹಾಕಿ ಮುಚ್ಚಾಕ್ತಾನೆ. ನಂತರ ಟೆರ್ರಿ ಮತ್ತೆ ಗ್ಲೇನ್ ಆ ಗುಂಡಿ ಹತ್ರ ಬಂದು ಆ ಬುಕ್ ಅಲ್ಲಿದ್ದಂತ ಕೆಲವು ಮಂತ್ರಗಳನ್ನ ಓದೋಕ್ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ ಕೂಡ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬರ್ತಾಳೆ. ಗ್ಲೇನ್ಗೆ ಅಂತ ಒಂದು ರಾಕೆಟ್ ಕೂಡ ತಗೊಂಡ್ ಬಂದಿರ್ತಾಳೆ. ಗ್ಲೇನ್ ಮತ್ತೆ ಅಲ್ ಆ ರಾಕೆಟ್ ಅನ್ನ ಅಸೆಂಬಲ್ ಮಾಡ್ತಿರ್ಬೇಕಾದ್ರೆ ಟೆರ್ರಿ ಆ ಮಂತ್ರವನ್ನ ಇನ್ನೂ ಓದ್ತಾ ಇರ್ತಾನೆ. ಇದಾದ್ಮೇಲೆ ಗ್ಲೆನ್ ಆ ರಾಕೆಟ್ ಅನ್ನ ಲಾಂಚ್ ಮಾಡಿ ಖುಷಿ ಪಡ್ತಾನೆ. ನಂತರ ಊಟ ಮಾಡ್ತಿರ್ಬೇಕಾದ್ರೆ ಲೋರಿ ಮತ್ತು ಲಿಂಡಾ ಮತ್ತೆ ಬರ್ತಾರೆ. ಆಗ ಎಲ್ ಅವರ ಜೊತೆ ಹೊರಗೆ ಹೋದಾಗ ಗ್ಲೆನ್ ಒಂದು ದೊಡ್ಡ ರಾಕೆಟ್ ಅನ್ನ ಹೊರಗೆ ತೆಗಿತಾನೆ. ಇದರ ಹೆಸರು ಥಂಡರ್ ಬೋಲ್ಟ್ ಅಂತ ಇರುತ್ತೆ. ಇವರ ಶಬ್ದ ಕೇಳಿ ಎಲ್ ಅಲ್ಲಿಗೆ ಬಂದಾಗ ಅದನ್ನ ಬಚ್ಚಿಟ್ಟು ಮಲಗೋಕೆ ಅಂತ ತಮ್ಮ ತಮ್ಮ ರೂಮಿಗೆ ಹೋಗ್ತಾರೆ. ರಾತ್ರಿ ಗ್ಲೆನ್ ಆ ಬುಕ್ ಅನ್ನ ನೋಡ್ತಿರ್ಬೇಕಾದ್ರೆ ಅದರಲ್ಲಿ ವಿಚಿತ್ರವಾದ ಕೆಲವು ಚಿತ್ರಗಳು ಇರ್ತವೆ. ಆಗ ಯಾವುದೋ ಒಂದು ಕ್ರಿಯೇಚರ್ ಇವರ ಮನೆಯೊಳಗೆ ಬಂದಿದೆ ಅಂತ ಒಂದು
ಶಾಡೋ ಮುಖಾಂತರ ಗೊತ್ತಾಗುತ್ತೆ. ಗ್ಲೆನ್ ಎದ್ದು ನೋಡಿದಾಗ ಕಿಟಕಿಯಲ್ಲಿ ಬಹಳಷ್ಟು ಇನ್ಸೆಕ್ಟ್ ಗಳು ಬಂದು ಆ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡ್ತವೆ. ಆಗ ಗ್ಲೆನ್ ಎಲ್ ನ ರೂಮಿಗೆ ಬಂದು ಅವಳನ್ನ ಕರ್ಕೊಂಡ್ ಬಂದು ಇದೆಲ್ಲ ತೋರಿಸ್ತಾನೆ. ನಂತರ ಬೆಡ್ ಮೇಲಿದ್ದ ಒಂದು ಬೆಡ್ ಶೀಟ್ ಅನ್ನ ತೆಗೆದಾಗ ಏಂಜಸ್ ನ ಡೆಡ್ ಬಾಡಿ ಅಲ್ಲಿರುತ್ತೆ. ಜೊತೆಗೆ ಬೆಡ್ ಕೆಳಗಿಂದ ಒಂದು ಕೈ ಬಂದು ಎಲ್ ನ ಕಾಲನ್ನ ಹಿಡ್ಕೊಳ್ಳುತ್ತೆ. ನಂತರ ಅವಳ ಕಾಲನ್ನ ಬಿಡಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಗ್ಲೆನ್ ನ ತಂದೆ ತಾಯಿ ಹೊರಗಡೆನೆ ಇರ್ತಾರೆ. ಆಗ ಗ್ಲೆನ್ ತನ್ನ ತಂದೆ ಹತ್ರ ಬಂದಾಗ ಅವನು ಗ್ಲೆನ್ ನ ಸಾಯಿಸೋಕೆ ನೋಡ್ತಾನೆ. ಗ್ಲೆನ್ ಅವನಿಂದ ಹೇಗೋ ತಪ್ಪಿಸ್ಕೊಂಡು ಮತ್ತೆ ಮನೆಯೊಳಗೆ ಓಡ್ ಬರ್ತಾನೆ. ನಂತರ ಹೊರಗಡೆ ನೋಡಿದ್ರೆ ಅವರಿಬ್ರು ಅಲ್ಲಿ ಇರೋದೇ ಇಲ್ಲ. ಇದರಿಂದ ಮನೆಯಲ್ಲಿರೋ 5 ಜನ ತುಂಬಾನೇ ಹೆದರ್ಕೋತಾರೆ. ಆಗ ಎಲ್ಲರೂ ಕ್ಯಾಂಡಲ್ಸ್ ಮತ್ತೆ ಟಾರ್ಚ್ ಗಳನ್ನ ಇಟ್ಕೊಂಡು ಆಚೆ ಬಂದು ನೋಡಿದಾಗ ಕೆಲವು ಮಿನಿ ಕ್ರೀಚರ್ ಗಳು ಇರ್ತವೆ. ಆದ್ರೆ ಎಲ್ ಅವುಗಳನ್ನ ನೋಡದೆ ಮನೆಯೊಳಗೆ ವಾಪಸ್ ಬರ್ತಾಳೆ. ಅದೇ ಸಮಯಕ್ಕೆ ಫೋನ್ ಕಾಲ್ ಬಂದಾಗ ಎಲ್ ಆ ಕಾಲ್ ಅನ್ನ ರಿಸೀವ್ ಮಾಡ್ತಾಳೆ. ಆದ್ರೆ ಆ ಫೋನ್ ಕೂಡ ಸುಟ್ಟೋಗುತ್ತೆ. ಆಗ ಟೆರ್ರಿ ನಾವು ಆ ಗೇಟ್ ಅನ್ನ ಕ್ಲೋಸ್ ಮಾಡಿದ್ರೆ ಈ ಕ್ರಿಯೇಚರ್ ಗಳು ಸಾಯ್ತವೆ ಅಂತ ಹೇಳಿ ಮಂತ್ರಗಳನ್ನ ಓದಕ್ಕೆ ಅಂತ ಬೇಸ್ಮೆಂಟ್ ಗೆ ಹೋಗ್ತಾರೆ. ಬೇಸ್ಮೆಂಟ್ ಅಲ್ಲಿರೋ ಫ್ಯಾಮಿಲಿ ಫೋಟೋ ಮೇಲೆ ರಕ್ತ ಬಿದ್ದಿರೋದ್ ನೋಡಿ ಶಾಕ್ ಆಗ್ತಾರೆ. ಬೇಸಿಕಲಿ ಇದಕ್ಕೆಲ್ಲ ಆ ಡಬಲ್ ಬ್ಯಾಟರಿ ಟೆರ್ರಿ ನನ್ ಮಗನೇ ಕಾರಣ. ಆ ಬುಕ್ ತಗೊಂಡು ಮಂತ್ರಗಳನ್ನು ಓದ್ಬೇಕು ಅಂದಾಗ ಆ ಬುಕ್ ಕೂಡ ಸುಟ್ಟೋಗುತ್ತೆ. ಆಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಒಂದು ಬೈಬಲ್ ತಗೊಂಡು ಆ ಗುಂಡಿ ಹತ್ರ ಬರ್ತಾರೆ. ಆದ್ರೆ ಲೋರಿ ಮತ್ತೆ ಲಿಂಡಾ ಹೆದರ್ಕೊಂಡು ಮನೆಯೊಳಗೇನೆ ಇರ್ತಾರೆ. ನಂತರ ಟೆರ್ರಿ ಬೈಬಲ್ ಅಲ್ಲಿರೋ ಲೈನ್ ಗಳನ್ನ ಓದ್ತಿರ್ಬೇಕಾದ್ರೆ ಆ ಗುಂಡಿಗೆ ಮುಚ್ಚಿದಂತ ಕಟ್ಟಿಗೆ ಕೂಡ ಗುಂಡಿ ಒಳಗೆ ಹೋಗುತ್ತೆ. ಜೊತೆಗೆ ಹೊಗೆ ಕೂಡ ಆ ಗುಂಡಿ ಒಳಗೆ ಹೋಗ್ತಾ ಇರುತ್ತೆ. ಆಗ ಟೆರ್ರಿ ಆ ಗುಂಡಿ ಸಮೀಪಕ್ಕೆ ಬರ್ತಿದ್ದಂಗೆ ಇವನು ಕೂಡ ಆ ಗುಂಡಿ ಒಳಗೆ ಬೀಳ್ತಾನೆ. ಗುಂಡಿ ಒಳಗೆ ಇದ್ದಂತ ಮಿನಿ ಕ್ರಿಯೇಚರ್ ಗಳು ಟೆರ್ರಿ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಮೇಲಿಂದ ಗ್ಲೆನ್ ಮತ್ತೆ ಎಲ್ ಒಂದು ಹಗ್ಗವನ್ನ ಗುಂಡಿ ಒಳಗೆ ಹಾಕಿ ಟೆರ್ರಿನ ಮೇಲೆ ಎಳಿತಾರೆ. ನಂತರ ಎಲ್ಲಾ ಲೈನ್ ಗಳು ಓದಿದ್ಮೇಲೆ ಆ ಗುಂಡಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಇದರಿಂದ ಈ 3 ಜನ ಖುಷಿಪಟ್ಟು ಮನೆಯೊಳಗೆ ಹೋದಾಗ ಲಿಂಡಾ ಮತ್ತೆ ಲೋರಿ ಒಂದು ಕಬೋರ್ಡ್ ಅಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಆಗ ಅವರನ್ನ ಹೊರಗೆ ಕರೆದಾಗ ಇನ್ನೂ ಕೆಲವು ಫ್ರೆಂಡ್ಸ್ ಗಳು ಬರ್ತಾರೆ. ಅದಕ್ಕೆ ಎಲ್ ಅವರನ್ನ ವಾಪಸ್ ಮನೆಗೆ ಹೋಗಿ ಅಂತ ಅಲ್ಲಿಂದ ಕಳಿಸ್ತಾಳೆ. ಆದ್ರೆ ಕತೆ ಇಲ್ಲಿಗೆ ಮುಗ್ದಿಲ್ಲ. ಇನ್ನೊಂದು ಸರ್ಪ್ರೈಸ್ ಬಾಕಿ ಇದೆ. ಅಲೆಕ್ಸಾಂಡ್ರಾ, ನೀವು ಟಿವಿ ನೋಡ್ತಾ ಇರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಟೆರ್ರಿ ಮತ್ತೆ ಗ್ಲೆನ್ ಇಬ್ರು ಟಿವಿ ನೋಡ್ತಿರ್ಬೇಕಾದ್ರೆ ಗೋಡೆಯಿಂದ ಒಂದು ಡೆಡ್ ಬಾಡಿ ಹೊರಗೆ ಬರುತ್ತೆ. ಆ ಡೆಡ್ ಬಾಡಿಯಿಂದ ಇಬ್ರು ಹೆದರ್ಕೊಂಡಿರ್ಬೇಕಾದ್ರೆ ಟೆರ್ರಿನ ಆ ಡೆಡ್ ಬಾಡಿ ಅಲ್ಲಿಂದ ತಗೊಂಡು ಹೋಗುತ್ತೆ. ಈ ಡೆಡ್ ಬಾಡಿ ಗೋಡೆಯಲ್ಲಿ ಹೇಗ್ ಬಂತು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಈ ಕಡೆ ಎಲ್ ರೆಡಿ ಆಗ್ತಿರ್ಬೇಕಾದ್ರೆ ಕನ್ನಡಿಯಲ್ಲಿ ಕೂಡ ಆ ಡೆಡ್ ಬಾಡಿಯ ರಿಫ್ಲೆಕ್ಷನ್ ಕಾಣಿಸುತ್ತೆ. ಗ್ಲೆನ್ ಎಲ್ ಹತ್ರ ಬಂದು ಇಲ್ಲಿಂದ ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಆ ಡೆಡ್ ಬಾಡಿ ಅಲ್ಲಿಗೆ ಬರುತ್ತೆ. ಆಗ ಎಲ್ ಒಂದು ವಸ್ತುವಿನಿಂದ ಆ ಡೆಡ್ ಬಾಡಿಗೆ ಹೊಡೆದಾಗ ಅದು ಕೆಳಗ್ ಬಿದ್ದು ಕೆಲವು ಮಿನಿ ಕ್ರಿಯೇಚರ್ ಗಳು ಹೊರಗೆ ಬರ್ತವೆ. ತಕ್ಷಣ ಗ್ಲೆನ್ ಮತ್ತೆ ಎಲ್ ಹೊರಗೆ ಬಂದು ಡೋರ್ ಕ್ಲೋಸ್ ಮಾಡಿ ಗ್ಲೆನ್ ಗೆ ಗನ್ ತಗೊಂಡ್ ಬಾ ಅಂತ ಬೇಸ್ಮೆಂಟ್ ಗೆ ಕಳಿಸ್ತಾಳೆ. ಗ್ಲೆನ್ ಬೇಸ್ಮೆಂಟ್ ಗೆ ಬಂದು ಗನ್ ಹುಡುಕ್ಬೇಕಾದ್ರೆ ಟೆರ್ರಿ ಇವನ ಕೈಯನ್ನ ಕಸ್ತಾನೆ. ಆ ಡೆಡ್ ಬಾಡಿ ಟೆರ್ರಿನ ಮೈಂಡ್ ಕಂಟ್ರೋಲ್ ಮಾಡಿ ಒಂದು ಬ್ಯಾಗ್ ಅಲ್ಲಿ ಹಾಕಿ ಕಬೋರ್ಡ್ ಅಲ್ಲಿ ಇಟ್ಟಿರುತ್ತೆ. ಗ್ಲೆನ್ ಕಿರಿಚೋದ್ ನೋಡಿ ಎಲ್ ಕೂಡ ಕೆಳಗೆ ಬಂದು ಗ್ಲೆನ್ ಗೆ ಹೆಲ್ಪ್ ಮಾಡ್ತಾಳೆ. ಆಗ ಟೆರ್ರಿನ ಆ ಡೆಡ್ ಬಾಡಿ ಅಲ್ಲಿಂದ ಎಳ್ಕೊಂಡು ಹೋಗುತ್ತೆ. ಇವರಿಬ್ರು ಅಲ್ಲೇ ಕೂತಿರ್ಬೇಕಾದ್ರೆ ಆ ಮಿನಿ ಕ್ರಿಯೇಚರ್ ಗಳು ಇವರನ್ನ ನೋಡಿದಾಗ ಇವರು ಬಾಗಿಲನ್ನ ಹಾಕುತ್ತಾರೆ. ಆದ್ರೆ ಆ ಡೆಡ್ ಬಾಡಿ ಕ್ಲೋಸೆಟ್ ಇಂದ ಆಚೆ ಬಂದು ಎಲ್ ನ ತಗೊಂಡು ಹೋಗುತ್ತೆ. ಗ್ಲೆನ್ ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ಒಂದು ಪೇಪರ್ ಸಿಗುತ್ತೆ. ಅದರಲ್ಲಿ ಥಂಡರ್ ಬೋಲ್ಟ್ ತರ ಇರೋ ಒಂದು ಚಿತ್ರ ಇರುತ್ತೆ. ಆಗ ಆ ಡೀಮನ್ ನ ಸಾಯಿಸೋಕೆ ಅಂತ ಗ್ಲೆನ್ ಗೆ ಒಂದು ಉಪಾಯ ಉಳಿಯುತ್ತೆ. ಅದೇ ಸಮಯಕ್ಕೆ ಫ್ಲೋರ್ ಕೂಡ ಡ್ಯಾಮೇಜ್ ಆಗಿ ಕೆಳಗಡೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದರಿಂದ ಹೆದರಿ ಗ್ಲೆನ್ ಸ್ಟೇರ್ಸ್ ಮೇಲೆ ಬಂದು ಆ ಥಂಡರ್ ಬೋಲ್ಟ್ ಅನ್ನ ಲಾಂಚ್ ಮಾಡೋಕೆ ರೆಡಿ ಮಾಡ್ತಾ ಇರ್ತಾನೆ. ಆಗ ಎಲ್ಲಾ ಮಿನಿ ಕ್ರಿಯೇಚರ್ ಗಳು ಕೂಡ ಓಡ್ ಬರ್ತಾ ಇರ್ತವೆ. ಅದೇ ಸಮಯಕ್ಕೆ ಒಂದು ದೊಡ್ಡ ಕ್ರಿಯೇಚರ್ ಆ ಪೋರ್ಟಲ್ ಇಂದ ಹೊರಗೆ ಬರುತ್ತೆ. ಆಗ ಗ್ಲೆನ್ ನ ಕೈ ಹಿಡಿದು ಮೇಲೆ ಎತ್ತಿ ಸ್ವಲ್ಪ ಹೊತ್ತು ಅವನನ್ನ ನೋಡಿ ಅಲ್ಲಿಂದ ಹೋಗ್ಬಿಡುತ್ತೆ. ಗ್ಲೆನ್ ತನ್ನ ರೂಮ್ ಇಂದ ಹೊರಗಡೆ ನೋಡಿದಾಗ ಬ್ಯಾಕ್ ಸೈಡ್ ಅಲ್ಲಿ ಇದ್ದಂತ ಆ ಹೋಲ್ ಇಂದ ಗಾಡಿ ಮೇಲೆ ಹೋಗ್ತಾ ಇರುತ್ತೆ. ಅದಕ್ಕೆ ಗ್ಲೆನ್ ನನ್ನ ಕರ್ಕೊಂಡು ಹೋಗುವಂತ ಹೇಳ್ತಿರ್ಬೇಕಾದ್ರೆ ಇವನ ಅಂಗೈಯಲ್ಲಿ ಒಂದು ಕಣ್ಣು ಇರೋದನ್ನ ನೋಡಿ ಗ್ಲಾಸ್ ಪೀಸ್ ಇಂದ ಚುಚ್ಚಿದಾಗ ಆ ಕಣ್ಣು ಅಲ್ಲಿಂದ ಮಾಯವಾಗುತ್ತೆ. ನಂತರ ಆ ರಾಕೆಟ್ ಲಾಂಚ್ ಮಾಡೋಕೆ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಆ ಕ್ರಿಯೇಚರ್ ಮತ್ತೆ ಅಲ್ಲಿಗೆ ಬರುತ್ತೆ. ಇದೇ ಒಳ್ಳೆ ಸಮಯ ಅಂತ ತಿಳಿದು ಆ ರಾಕೆಟ್ ಅನ್ನ ಈ ಕ್ರಿಯೇಚರ್ ಮೇಲೆ ಲಾಂಚ್ ಮಾಡಿದಾಗ ಆ ಕ್ರಿಯೇಚರ್ ದೇಹ ಎಕ್ಸ್ಪ್ಲೋಷನ್ ಆಗುತ್ತೆ. ಗ್ಲೆನ್ ಮನೆ ಹೊರಗೆ ಬಂದು ಇದೆಲ್ಲ ನೋಡ್ತಾ ನಿಂತಿರ್ತಾನೆ. ನಂತರ ಮನೆ ಒಳಗ್ ಬಂದು ನೋಡಿದಾಗ ಏಂಜಸ್ ಜೀವಂತವಾಗಿ ಅಲ್ಲಿಗೆ ಬರುತ್ತೆ. ಅಷ್ಟೇ ಅಲ್ಲ, ಎಲ್ ಮತ್ತೆ ಟೆರ್ರಿ ಕೂಡ ಅಲ್ಲಿಗೆ ಬರ್ತಾರೆ. ಆಗ 3 ಜನ ಹೊರ ಬಂದು ಖುಷಿಯಿಂದ ಮಾತಾಡ್ತಾ ಕೂತಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಚಾನೆಲ್ಗೆ ನಿಮ್ಮ ಸಪೋರ್ಟ್ ನ ಅವಶ್ಯಕತೆ ತುಂಬಾನೇ ಇದೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಮ್ ಚಾನೆಲ್ಗೆ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಕನ್ನಡ ರಾಕರ್ಸ್.